ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ರಿಗೂ ನನ್ನ ನಮಸ್ಕಾರ. ಏನಪ್ಪಾ ಅಂತಂದ್ರೆ ಈಗ ಮೇಕಪ್ ಎಕ್ಸಾಮ್ಗೆ ಬರುವಂತಹ ಲಾಸ್ಟ್ ಮೂಮೆಂಟ್ ಬಂದಿದೆ. ಏನಪ್ಪಾ ಅಂತಂದ್ರೆ ಮೇಕಪ್ ಎಕ್ಸಾಮ್ನ ಡೇಟ್ ಯಾವಾಗ ಯಾವಾಗ ಅಂತ ಕೇಳ್ತಾನೆ ಇದ್ದೀರಾ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ. ಆಲ್ರೆಡಿ ನಾನು ಅದನ್ನ ಫಾರ್ವರ್ಡ್ ಕೂಡ ಮಾಡಿದ್ದೀನಿ. ಸೊ ಮೇಕಪ್ ಎಕ್ಸಾಮ್ ನಿಮಗೆ ಲ್ಯಾಬ್ ಎಕ್ಸಾಮು ಸ್ಟಾರ್ಟ್ ಆಗೋದು 8 ಇಂದ. ಸೊ ಥಿಯರಿ ಎಕ್ಸಾಮ್ ನಿಮಗೆ ಒಂದು 14th ಅಂದ್ರೆ ಸಂಡೇ ಬರುತ್ತೆ. 15th ಸೊ ಮಂಡೇ ಇಂದ ನಿಮಗೆ ಎಲ್ಲಿವರೆಗೂ ಬರ್ಬೋದು 18th ಅಥವಾ 20th ಈ ಟೈಮ್ ಬಿಟ್ವೀನ್ ಅಲ್ಲಿ ಕೊಡ್ತಾರೆ ಗ್ಯಾರಂಟಿ. ಸೊ ಅದರಲ್ಲಿ ಒಂದು ಮೊಹರಂ ದಿನ ಬರೋದ್ರಿಂದ ಅದು ನೋಡ್ಕೊಂಡು ಹಿಂದೆ ಮುಂದೆ ನಿಮಗೆ ಮ್ಯಾಥ್ಸ್ ಕೂಡ ಬಂದೇ ಬರುತ್ತೆ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಒಂದು ಗೂಗಲ್ ಮೀಟ್ ಗೂಗಲ್ ಫಾರ್ಮ್ ನ ಸೆಂಡ್ ಮಾಡಿದ್ದೆ. ಗೂಗಲ್ ಫಾರ್ಮ್ ನ ಸುಮಾರು ಜನ ಜಾಯ್ನ್ ಆಗಿದ್ದೀರಾ. ಬಟ್ ಜಾಯ್ನ್ ಆಗಿರೋರಿಗೆ ಸುಮಾರು ಜನ ಕಾಲ್ ಮಾಡಿದ್ದೆ, ಬಟ್ ನೋ ಬಡಿ ಈಸ್ ರೆಡಿ ಟು ಟೇಕ್ ದ ಕೋರ್ಸ್. ಬಟ್ ಓಕೆ, ಯಾರ್ಯಾರಿಗೆ ಸರ್ ನಾನು 3 ಅಟೆಂಪ್ಟ್ಸ್ ಆಯ್ತು, 4 ಅಟೆಂಪ್ಟ್ಸ್ ಆಯ್ತು, 6 ಅಟೆಂಪ್ಟ್ಸ್ ಆಗಿದೆ, ಆದ್ರೂ ಕೂಡ ಪಾಸ್ ಆಗ್ತಾ ಇಲ್ಲ ಅನ್ನುವಂತ ವಿದ್ಯಾರ್ಥಿಗಳಿದ್ರೆ ಮಾತ್ರ ನೀವು ಲೈವ್ ಕೋರ್ಸ್ ಅನ್ನ ತಗೊಳ್ಳಿ, ತೊಂದರೆ ಇಲ್ಲ. ಇಲ್ಲ ಸರ್, ನನಗೆ ಈ ಸತಿ ನಾನು DCT ಬರ್ದಿದ್ದೀನಿ, ನನಗೆ ಹೆಂಗಾದ್ರೂ ಆಗಿ ಕ್ಲಿಯರ್ ಆಗ್ಲೇಬೇಕು ಅನ್ನೋರಿದ್ರೆ ಬೇಕಾದ್ರೆ ನೀವು ಕೋರ್ಸ್ಗೆ ಜಾಯ್ನ್ ಆಗಿ. ನಾಳೆ ಬೆಳಿಗ್ಗೆಯಿಂದಾನೇ ನಾನು ಈಗ ಆಲ್ರೆಡಿ ಒಂದು 5 ಮೆಂಬರ್ಸ್ ಏನು ಮೇನ್ ಆಗಿ ಕೋರ್ಸ್ ಅನ್ನ ಬೈ ಮಾಡ್ಕೊಂಡು ಜಾಯ್ನ್ ಆಗಿರುವಂತವ್ರು ಇದ್ದಾರೆ. ಸೊ ಅವ್ರಿಗೆ ನಾನು ಕ್ಲಾಸಸ್ ನ ಶುರು ಮಾಡ್ತಾ ಇದ್ದೀನಿ. ಸೊ ಜೊತೆಲಿ ನಿಮ್ಗೂ ಕೂಡ ನಾನು ತಗೊಳಕ್ ರೆಡಿ ಇರ್ತೀನಿ. ಸೊ ಬಿಫೋರ್ ದಟ್ ನೀವ್ ಏನ್ ಮಾಡ್ಬೇಕು ಪ್ರೊಸೀಜರ್ ನಿಮ್ಗೆ ಗೊತ್ತಿದೆ. ಸೊ ಸುಮ್ನೆ ಈಗ ಆಗುವಂತ ಇಶ್ಯೂಸ್ ಇಷ್ಟೇನೆ. ಏನ್ ಮಾಡ್ತೀರಾ ಅನ್ಕೊಂತೀರಾ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗಲ್ಲ. ಕ್ಲಾಸ್ ಜಾಯ್ನ್ ಆಗ್ಬೇಕು ಅನ್ಕೊಂತೀರಾ, ಜಾಯ್ನ್ ಆಗಕ್ಕಾಗಲ್ಲ. ಏನ್ ಮಾಡ್ತೀರಾ, ಟೈಮ್ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ, ಡ್ರಾಗ್ ಆಗ್ತಾ ಹೋಗ್ತಾ ಇರುತ್ತೆ. ಕೊನೆ ದಿನ 3 ಡೇಸ್ ಬಂದಾಗ ಮತ್ತೆ ನಾನು ಮ್ಯಾಥ್ಸ್ ಪಾಸ್ ಆಗ್ಬೇಕು ಅನ್ನೋಂಥ ಡಿಸಿಷನ್ ಬರ್ತೀರಾ. ಅವಾಗ ಪಾಸ್ ಆಗ್ಬೇಕು ಅಂತ ಟ್ರೈ ಮಾಡ್ತೀರಾ. ಇದು ನಿಮ್ಮ ಒಪಿನಿಯನ್ ಆಗಿದ್ರೆ ಕಮೆಂಟ್ ಮಾಡಿ. ಸರ್ ನಾವ್ ಹಿಂಗೆ ಸರ್ ಥಿಂಕ್ ಮಾಡಿದ್ದು, ಹಿಂಗೆ ಥಿಂಕ್ ಮಾಡಿದ್ರಿ, ಹಿಂಗೆ ಸುಮಾರು ಅಟೆಂಪ್ಟ್ಸ್ ಮಾಡಿದ್ರಿ, ಆಗ್ತಾ ಇಲ್ಲ ಅನ್ನೋದು ಕಾಮನ್ ಆಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಈ ವೀಕಲ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಲ್ಲಿ ಲೈವ್ ಕ್ಲಾಸಸ್ ನ ತಗೋತಾ ಇದ್ದೀನಿ. ಯಾಕೆ ಈ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಅಂತಂದ್ರೆ, ನೋಡಿ, ಆ ಫ್ರಾಂಕ್ಲಿ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಯಾರೆಲ್ಲ ಫ್ರೀ ವಿಡಿಯೋಸ್ ನ ನೋಡ್ತಾ ಇದಾರೋ, ನೋಡಿ ಪಾಸ್ ಆಗುವಂತಹ ಕೆಪಾಸಿಟಿ ಇರೋರು ಪಾಸ್ ಆಗ್ತಾ ಇದಾರೆ. ಅದನ್ನ ನೋಡಿ ಅರ್ಥ ಮಾಡ್ಕೊಳಕ್ ಆಗದೆ ಇರುವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ಒಂದು ಬೆನಿಫಿಟ್ ಆಗ್ಬೇಕು. ಜೊತೆಲಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಏನು ನಾನು ಮುಂಚೆಯಿಂದ ಹೇಳ್ತಾ ಬರ್ತಾ ಇದ್ದೀನಿ ಸುಮಾರು ವಿದ್ಯಾರ್ಥಿಗಳಿಗೆ, ಮೊಬೈಲ್ ಆಪ್ ನ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಈ ತರ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡೋದಕ್ಕೆ ಫಂಡ್ ರೈಸ್ ಆಗ್ಲೇಬೇಕಾಗತ್ತೆ. ನೀವು ಖುಷಿಯಿಂದ ಫಂಡ್ ರೈಸ್ ಆಗ್ಲಿ ಅನ್ನೋಂಥ ಇಂಟೆನ್ಷನ್ ಇದ್ದಾಗ ನೀವು ಜಾಯ್ನ್ ಆಗ್ಬೋದು. ಅಥವಾ ನೀವು ಬೆನಿಫಿಟ್ ಆಗಿದೆ ಸರ್, ನನಗೆ ತುಂಬಾ ಯೂಸ್ ಆಗುತ್ತೆ ಅನ್ನುವಂಥವ್ರು ಇದ್ರೆ ನಿಮಗೆ ಮೊಬೈಲ್ ಆಪ್ ಡೆವಲಪ್ಮೆಂಟ್ಗೆ ಅಥವಾ ಏನೇ ಒಂದು ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂದ್ರೆ ನೀವು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಸೊ ಯಾವ ರೀತಿ ಮಾಡ್ಬೋದು ನಿಮ್ಗೆಲ್ಲ ಗೊತ್ತೇ ಇದೆ. ಮೊಬೈಲ್ ಆಪ್ ನ ಮುಖಾಂತರ ಎನಿ ಆಫ್ ದಿ ಒಂದು ಕೋರ್ಸ್ ಅನ್ನ ಬೈ ಮಾಡಿದ್ರೆ ಸಾಕು, ನೀವು ಅಲ್ಲೇ ಅದೇ ರೀತಿ ಮುಖಾಂತರ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಜೊತೆಲಿ ನಿಮ್ಗೆ ಫ್ಯೂಚರ್ಗೆ ಯೂಸು ಆಗುತ್ತೆ, ಜೊತೆಲಿ ನಿಮ್ಗೆ ಕೋರ್ಸ್ ಕೂಡ ಸಿಗ್ದಂಗ್ ಆಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಹೆಲ್ಪ್ ಅನ್ನ ನೀವು ಮಾಡ್ಬೋದು. ಸೊ ಯಾವ ವಿದ್ಯಾರ್ಥಿಗಳು ಸರ್ ನಾನು ಸುಮಾರು ಅಟೆಂಪ್ಟ್ಸ್ ಆಗ್ತಾ ಇಲ್ಲ ಅಂತಿರೋ ಅಂತವ್ರಿಗೆ ನಾನು ಹೇಳೋವಂಥದ್ದು ಇಷ್ಟೇನೆ. ಸೊ ನೀವು ಇಂಟ್ರಾಕ್ಟಿವ್ ಕ್ಲಾಸಸ್ ನ ಜಾಯ್ನ್ ಆಗಿ, ಇಫ್ ಇಟ್ ಇಸ್ ರಿಕ್ವೈರ್ಡ್. ನಾನು ಅದೇ ಹೇಳೋವಂಥದ್ದು, ಫೋರ್ಸಬಲಿ ನಾನಂತೂ ಯಾವತ್ತೂ ನಿಮಗೆ ಪಾಠ ಮಾಡಕ್ ಹೋಗೋದಿಲ್ಲ. ಸೊ ಕಮೆಂಟ್ ಮಾಡಿ ಹೇಳಿ, ಸರ್ ಯಾವತ್ತಾದ್ರೂ ಯಾರಾದ್ರೂ ಫೋರ್ಸಬಲಿ ಇದ್ ಮಾಡಿದಾರೆ ಅಂದ್ರೆ ನೋ. ಯಾರು ಸರ್ ನನಗೆ ಕಷ್ಟ, ಸರ್ ನನಗೆ ಅರ್ಥ ಆಗ್ತಾರಂತ ಬರ್ತಿರೋ ಅಂಥವ್ರಿಗೆ ನಾನು ಹೇಳ್ಕೊಡಕ್ಕೆ ಸದಾ ಸಿದ್ಧವಾಗಿರ್ತೀನಿ. ಸೊ ಆತರ ಇದ್ರೆ, ಇಂಟೆನ್ಷನ್ ಇದ್ರೆ ಯು ಕ್ಯಾನ್ ಜಾಯಿನ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಮೊಬೈಲ್ ಆಪ್ ಕೂಡ ಇದೆ, ರವಿನಂದಿ ಆಪ್. ಈ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ಮುಖಾಂತರ ಸೊ ಕೆಲವು ವಿದ್ಯಾರ್ಥಿಗಳು ಜಸ್ಟ್ ಸರ್ ನನಗೆ ಕೋರ್ಸ್ ಎಲ್ಲ ಆಲ್ರೆಡಿ ಆಗೋಗಿದೆ, ಏನು ಇಲ್ಲ ಅನ್ನೋಂಥವ್ರು, ನೀವು ಕೋರ್ಸ್ ಅನ್ನ, ನೀವು ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಅದಕ್ಕೊಂದು ರೇಟಿಂಗ್ ನ ಕೊಡೋದ್ರ ಮುಖಾಂತರ ನನಗೆ ಒಂದು ಸಹಾಯ ಮಾಡ್ದಂಗಾಗುತ್ತೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ನಾನು ಮೊಬೈಲ್ ಆಪ್ ಅನ್ನ ನೋಡೇ ಇಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಏನೋ ಒಂದು ನಾನು ಪಾಸ್ ಆಗಿದ್ದೀನಿ, ನಾವು ನಿಮ್ಮಿಂದ ಪಾಸ್ ಆದ್ರೆ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ನಾನು ಹೇಳೋವಂಥದ್ದು ಇಷ್ಟೇನೆ, ಒಂದು ಈ ಮೊಬೈಲ್ ಆಪ್ ಅಥವಾ ಮೊಬೈಲ್ ಆಪ್ ನ ಬಗ್ಗೆ, ಮತ್ತೆ ರಿವ್ಯೂಸ್ ಬಗ್ಗೆ, ಮತ್ತೆ ನಿಮ್ಮ ಈ ಎನಿ ಆಫ್ ದಿ ಥಿಂಗ್ಸ್ ನ ನೀವು ಅಪ್ಡೇಟ್ ಮಾಡಬಹುದು. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಸೊ ಮೇಕಪ್ ಎಕ್ಸಾಮ್ ರೆಡಿ ಆಗಕ್ಕೆ ನೀವು ಡಿಸಿಷನ್ ಇದೇ ಆಗುವಂಥದ್ದು. ಏನಪ್ಪಾ ಅಂದ್ರೆ ಕೊನೆ ಮೊಮೆಂಟ್ ಅಲ್ಲಿ 3 ಡೇಸ್ ಅಲ್ಲಿ 4 ಡೇಸ್ ರೆಡಿ ಆಗ್ತೀರಂದ್ರೆ ಖಂಡಿತವಾಗ್ಲೂ ಮ್ಯಾಥಮೆಟಿಕ್ಸ್ ನ ನೀವು ಅಷ್ಟೊಂದು ಅಟೆಂಪ್ಟ್ ಮಾಡ್ಕೊಂಡಾಗ ಆಗುತ್ತೆ ಅಂದ್ರೆ ಆಗೋದಿಲ್ಲ. ನೀವೇನೇ ಮಾಡಂಗಿದ್ರು ಸೊ ಸ್ಟಾರ್ಟ್ ಟುಡೇ, ಇವತ್ತೇ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತಿಂದನೇ ರೆಡಿ ಆಗಕ್ಕೆ ಶುರು ಆದ್ರೆ ಮಾತ್ರನೇ ನೀವು ಮೇಕಪ್ ಎಕ್ಸಾಮ್ ರೆಡಿ ಆಗಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ಗೆ ಸೊ ಹೇಳೋದು ಇಷ್ಟೇನೆ. ಏನು ನಾನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ಹೇಳಿರ್ತೀನಿ, ಸುಮಾರು ತರ ಕ್ವೈರೀಸ್ ಮಾಡ್ತಾ ಇರ್ತೀರಾ. ಅಂಡ್ ಒನ್ ಮೋರ್ ಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಒನ್,
ನನಗೆ ಇನ್ಯಾರಾದ್ರೂ ಕಾಲ್ ಮಾಡ್ಬೇಕು ಅಂದ್ಕೊಳ್ಳೋವಂಥವ್ರು ಇದ್ದಾಗ, ಎನಿ ಆಫ್ ದಿ ಇಶ್ಯೂಸ್ ಇದ್ರೆ ದಯವಿಟ್ಟು ಒಂದು ಟೈಮ್ ಅನ್ನ ಹೇಳ್ತಾ ಇದ್ದೀನಿ, ಒಂದು 10:30 to 11:30. ಸೊ ಎವ್ರಿ ಡೇ ಎಕ್ಸೆಪ್ಟ್ ಸಾಟರ್ಡೆ ಸಂಡೇ, ಅಥವಾ ಸಾಟರ್ಡೆ ಕೂಡ ಓಕೆ. ಕಾಲ್ ಮಾಡೋ ಥರ ಇದ್ರೆ 10:30 to 11:30 ಕಾಲ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಈ ತರ ಒಂದು DCT ಬಂದಾಗ ಎಷ್ಟೋ ಜನ ಆ DCTಯ ಹೆಲ್ಪ್ ಲೈನ್ ತರ ಮಾಡ್ಕೊಂಡೆ ಸುಮಾರು ದುಡ್ಡನ್ನ ದುಡಿತಾ ಇರ್ತಾರೆ. ಬಟ್ ನಾನ್ ಹೇಳೋಂಥ ಉದ್ದೇಶ ಒಂದೇನೆ, ನಿಮಗೆ ಆ ತರ ಕನ್ಫ್ಯೂಷನ್ಸ್ ಡೌಟ್ಸ್ ಇದ್ದಾಗ ಕಾಲ್ ಮಾಡೋಂಥ ಸಮಯನ ಫಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಸುಮಾರು ಕಾಲ್ಸು ನಾನೇನೋ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ, ವಿಡಿಯೋ ಮಾಡ್ತಿದ್ದಾಗ ಕೂಡ ಕಾಲ್ ಬರ್ತಾ ಇರುತ್ತೆ, ನಾನು ಅಟೆಂಡ್ ಮಾಡಕ್ ಆಗೋದಿಲ್ಲ, ಅಥವಾ ಯಾವುದೋ ಒಂದು ಬೇರೆ ಕ್ಲಾಸಲ್ಲಿ ಇದ್ದಾಗ ಇದು ಬರ್ತಾ ಇರುತ್ತೆ. ಸೊ ಅದಕ್ಕೆ ಆ ಒಂದು ಟೈಮ್ ಅಲ್ಲಿ ನೀವೇನ್ ಮಾಡಿ, ಇನ್ ಫ್ಯೂಚರ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಕೆಲವು ಟೈಮ್ ನಾನು ರೆಸ್ಪಾನ್ಸ್ ಮಾಡದೇ ಇರ್ಬೋದು, ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಗೆ ವೆರಿಫಿಕೇಶನ್ ಮಾಡ್ತಾ ಇರ್ತೀನಿ, ಅಥವಾ ಯಾವುದೋ ಒಂದು ಸಿಗ್ನೇಚರ್ ಮಾಡ್ತಾ ಇರ್ತೀನಿ, ಅಂತ ಟೈಮಲ್ಲಿ ಕಾಲ್ಸ್ ಬಂದಾಗ ಜೊತೆಲಿ ಎದುರುಗಡೆ ಇರುವಂತಹ ನಾವು ಒಬ್ರು ಲೆಕ್ಚರ್ ಅನ್ನ ಮಾತಾಡ್ಬೇಕಾದ್ರೆ ಕಾಲ್ ಬರುತ್ತೆ, ಅವಾಗ ಅಟೆಂಡ್ ಮಾಡಕ್ ಆಗಿರಲ್ಲ. ಈ ತರ ಸಿಚುವೇಶನ್ಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ನಿಮ್ಮ ಕಾಲನ್ನು ರಿಸೀವ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಅಗ್ರಿ ವಾಟ್ ಮೈ ವರ್ಕ್ ಈಸ್ ಅಂತೇಳಿ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂತೀರ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಇನ್ ಕೇಸ್ ಇನ್ ಫ್ಯೂಚರ್ ನೀವು ಕಾಲ್ ಮಾಡೋಂತಿದ್ರೆ ಒಂದು ಟೈಮ್ ಅನ್ನ ಸ್ಲಾಟ್ ಹೇಳ್ತಾ ಇದೀನಲ್ಲ, ಒಂದು 10:30 to 11:30. ನಾವು ವಾಟ್ಸಪ್ ಅಲ್ಲಿ ನೀವು ಕಮೆಂಟ್ಸ್, ನೀವು ಮೆಸೇಜಸ್ ಹಾಕಿ, ಐ ವಿಲ್ ರಿಪ್ಲೈ ಫಾರ್ ದಟ್ ಒನ್. ಯಾವಾಗ ಯಾವಾಗ ಫ್ರೀ ಸಿಗುತ್ತೋ ಅಂತ ಟೈಮಲ್ಲಿ ನಾನು ನಿಮಗೆ ಮೆಸೇಜಸ್ನ ಹಾಕ್ತೀನಿ, ರಿಪ್ಲೈ ಕೊಡ್ತೀನಿ. ಸೊ ಕಾಲ್ಸ್ನ ಅಟೆಂಡ್ ಮಾಡೋಕ್ಕೆ ಕೆಲವು ಟೈಮು ನನಗೆ ಸ್ವಲ್ಪ ಈ ಥರ ಕಂಟಿನ್ಯೂಸ್ ಆಗಿ ಕಾಲ್ಸ್ ರಿಸೀವ್ ಮಾಡ್ತಾನೆ ಇದ್ದಾಗ, ಮಾತಾಡ್ತಾನೆ ಇದ್ದಾಗ ನಿಮಗೂ ಗೊತ್ತಿರುತ್ತೆ, ಸೊ ಯಥೇಚ್ಛವಾಗಿ ಮೊಬೈಲ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಫಾರ್ ದಟ್ ಐ ಆಮ್ ಆಸ್ಕಿಂಗ್ ಯು. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. Okay, so thank you very much. Don't forget to subscribe this channel, and don't forget to download the mobile app, and don't forget to give the rating, and don't forget to visit my website, and don't forget to watch my videos. And especially ಯಾರ್ಯಾರಿಗೆ ಈ ತರ ಕಂಡೀಷನ್ ಇರ್ತಾರೋ, ಸೊ ದಯವಿಟ್ಟು ಮೆಸೇಜ್ ಮಾಡಿ, ಸೊ ನೀವು ಜಾಯಿನ್ ಆಗಕ್ಕೆ ಟ್ರೈ ಮಾಡಿ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.